ಲೋಕಾಯುಕ್ತದ ವಿಚಾರಣೆಗೆ ನಟೇಶ್ ಹಾಜರಾಗಿದ್ದಾರೆ. ಆಮ್ ಐ ಡ್ಯಾನ್ಸಿಂಗ್? ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ನಾನೇನ್ ಡ್ಯಾನ್ಸ್ ಮಾಡ್ತಾ ಇದ್ದೀನ ಅಂತ ಗರಂ ಆಗಿದ್ದಾರೆ. ದರ್ಪದ ವರ್ತನೆ ತೋರಿದ್ದಾರೆ ಮೂಡ ಮಾಜಿ ಆಯುಕ್ತ. ಡ್ಯಾನ್ಸ್ ಮಾಡಿಲ್ಲ ಸರ್, ನೀವು ಮಾಡಬಾರ್ದೇನಾದ್ರೂ ಮಾಡಿದಿರೇನೋ ಅಂತಾನೆ ಈಗ ಲೋಕಾಯುಕ್ತ ಕಚೇರಿಗೆ ವಿಚಾರಣೆ ಕರೆದಿದ್ದಾರೆ ಅಂತ ಅರ್ಥ ಮಾಡಿಸ್ಬೇಕು ಅವ್ರಿಗೆ ಯಾರಾದ್ರೂ ಅನ್ಸುತ್ತೆ. ಇವರ ಮೇಲೆ ಆರೋಪ ಇದೆ ಅಥವಾ ವಿಚಾರಣೆ ನಡೀತಾ ಇದೆ. ಲೋಕಾಯುಕ್ತ ಕಚೇರಿಗೆ ಕರೆದಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬಂದು ಹಾಜರಾಗಿ ಹೋಗಿದ್ರು. ಮುಖ್ಯಮಂತ್ರಿಗಳೇ ಈ ರೀತಿ ವರ್ತಿಸಲಿಲ್ಲ. ಆದ್ರೆ ಈ ಲೋಕಾಯುಕ್ತದ ಮಾಜಿ ಆಯುಕ್ತ ನಟೇಶ್ ದರ್ಪದ ವರ್ತನೆ ತೋರಿದ್ದಾರೆ. Dancing? Yen visuals. You should know. You don't have a minimal common sense, Minister. You have a consent of citizen. Visual things are there. Dance. Dancing? Yen visuals. You should know. You don't have a minimal common sense, Minister. You have a consent of citizen. ನೋಡಿ, ಇದು ಮೂಡ ಮಾಜಿ ಆಯುಕ್ತ ನಟೇಶ್ ದರ್ಪದ ವರ್ತನೆ. ಟೆನ್ಷನ್ ಆಗಿದೆಯೋ ಏನೋ ವಿಚಾರಣೆ ಕರೆದಿರೋದಕ್ಕೆ ಗೊತ್ತಿಲ್ಲ. ಅವ್ರ ಟೆನ್ಷನ್ 1000 ಇರಬಹುದು. ಮುಖ್ಯಮಂತ್ರಿಗಳು ಬಂದಾಗ್ಲೂ ಇದೇ ರೀತಿ ಅವರನ್ನು ಕವರೇಜ್ ಮಾಡಿದ್ದು, ಇನ್ನುಳಿದವರು ವಿಚಾರಣೆಗೆ ಬಂದಾಗ್ಲೂ ಎಲ್ಲರನ್ನೂ ಹೀಗೆ ಕವರೇಜ್ ಮಾಡಿದ್ದು. ಏನು ಆತಂಕ ಕಾಡ್ತಾ ಇದೆಯೋ ಏನೋ ನಟೇಶ್ಗೆ ಈ ಪ್ರಕರಣದಲ್ಲಿ ಗೊತ್ತಿಲ್ಲ. ಅವರೇ ಉತ್ತರ ಕೊಡಬೇಕು ಅದಕ್ಕೆ. ಲೋಕಾಯುಕ್ತ ಕಚೇರಿಗೆ ವಿಚಾರಣೆಗೆ ಅಂತ ಬಂದಿದ್ದಾರೆ. ಸಹಜವಾಗಿ ಅವರು ಬಂದಿರೋದನ್ನ ಕವರೇಜ್ ಮಾಡೋದಕ್ಕೆ ಮುಂದಾದ್ರೆ ಇಂಥ ದರ್ಪದ ವರ್ತನೆ ತೋರಿದ್ದಾರೆ. ಒಳಗೋಗಿ ಅಧಿಕಾರಿಗಳ ಪ್ರಶ್ನೆಗೆ ಇದೇ ರೀತಿ ದರ್ಪದಲ್ಲಿ ಉತ್ತರ ಕೊಡ್ತೀರಾ? ಹಾಗಿದ್ರೆ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದೀರಲ್ಲ, ಈ ತರ ಜನ ಈಗ ಪ್ರಶ್ನೆ ಮಾಡ್ತಿದಾರಲ್ಲ, ಜನ ನಿಮ್ಮನ್ನೇನಂತ ಪ್ರಶ್ನೆ ಮಾಡಬೇಕು? ಆಮ್ ಐ ಡ್ಯಾನ್ಸಿಂಗ್ ಅಂತ ಬೇರೆ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಡ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ರಾಜ್ಯದ ಜನರಿಗೆ ಅದನ್ನು ತೋರಿಸೋ ಅಂತ ದರ್ದು ಯಾರಿಗೂ ಇಲ್ಲ ಸರ್. ನಟೇಶ್ ಅವರೇ, ಇದೊಂದು ದೊಡ್ಡ ಪ್ರಕರಣ, ರಾಜ್ಯದಲ್ಲಿ ಸದ್ದು ಮಾಡಿರುವಂತಹ ಪ್ರಕರಣ. ಯಾರ್ಯಾರ ಹೆಸರು ಇದರಲ್ಲಿ ಬಂದಿದೆ. ಆ ಪ್ರಕರಣದಲ್ಲಿ, ಮೂಡ ಅಕ್ರಮ ಪ್ರಕರಣದಲ್ಲಿ ನಿಮ್ಮನ್ನು ವಿಚಾರಣೆಗೆ ಕರೆದಿದ್ದಾರೆ. ನೀವು ವಿಚಾರಣೆಗೆ ಬಂದಿದ್ದೀರಾ? ಏನು ಸುಖ ಸುಮ್ಮನೆ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾರು ಕ್ಯಾಮ್ರಾ ಇಟ್ಬಿಟ್ಟು ನಿಮ್ಮ ಅಭಿಪ್ರಾಯ ಕೇಳೋದಕ್ಕೆ ಬಂದಾಗಬೇಕಾದ್ರೆ ನೀವು ತೋರಿಸಿ ದರ್ಪನ. ಯಾಕೆ ಹಂಗಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸುಮ್ಮನೆ ನೋಟಿಸ್ ಕೊಟ್ಟು ನಿಮ್ಮನ್ನು ವಿಚಾರಣೆಗೆ ಕರೆದ್ರ? ಅಥವಾ ವಿಚಾರಣೆಗೆ ಕರೆದು ಬಿಟ್ಟಿದಾರಲ್ಲ ಅಂತ ಟೆನ್ಷನ್ ಆಗಿರೋದಕ್ಕೇನಾದರೂ ಸಿಕ್ಕವ್ರ ಮೇಲೆ ದರ್ಪ ತೋರಿಸ್ಬಿಟ್ರೆ ನಡೆದು ಬಿಡುತ್ತೆ ಅಂತ ಏನಾದ್ರು ಭಾವಿಸಿದಾರಾ ನಟೇಶ್? ಗೊತ್ತಿಲ್ಲ. ಬಟ್ ಅವರ ಬಿಹೇವಿಯರ್ ಅಲ್ಲಿ ಅದು ಕಾಣಿಸ್ತಾ ಇದೆ. ಇವತ್ತು ಲೋಕಾಯುಕ್ತ ಕಚೇರಿಗೆ ಆಗಮಿಸ್ತಿದ್ದ ಹಂಗೆ ಅಲ್ಲಿ ಯಾರು ಅವರ ವಿಜುವಲ್ಸ್ ಅನ್ನ ಕವರೇಜ್ ಮಾಡ್ತಾ ಇದ್ರಲ್ಲ ಅಂಥವ್ರ ಮೇಲೆ ದರ್ಪ ತೋರಿದ್ದಾರೆ. ಹಂಗಾದ್ರೆ ಏನಾದ್ರು ಗಲಿಬಿಲಿಗೊಂಡಿದಾರಾ ನಟೇಶ್ ಅನ್ನೋದನ್ನ ಕೇಳಬೇಕಾಗತ್ತೆ. ಆಗ ಯಾಕೆ ಯಾರು ಎದುರಿಸ್ತಾ ಇರೋ ವಿಚಾರಣೆ ಏನಾದ್ರು ಎದುರಿಸಿದಾರಾ? ಕಿರಿಕಿರಿ ಮಾಡ್ಕೊಳ್ತಾ ಇರೋದು ಯಾಕೆ? ಆತಂಕ ಕಾಡ್ತಾ ಇದೆಯಾ? ಗೊತ್ತಿಲ್ಲ. ನಟೇಶ್ ಅವರೇ ಸಿಕ್ಕಿದ್ರೆ ಆ ಪ್ರಶ್ನೆ ಮಾಡ್ಬೋದು ಅವರನ್ನ. ಮಾಜಿ ಆಯುಕ್ತರು, ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದು ಹೋಗಿದೆ. ಕೇವಲ ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ಬೇರೆ ಬೇರೆ ರಾಜ್ಯದ ಚುನಾವಣೆಗಳಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ಖುದ್ದು ಮುಖ್ಯಮಂತ್ರಿ ಅವರ ಕುಟುಂಬದ ಹೆಸರು ಇದರಲ್ಲಿ ತಳ್ಕಾಕೊಂಡಿದೆ. ವಿಚಾರಣೆಗೆ ಬಂದಾಗ ಅವರನ್ನು ಪ್ರಶ್ನೆ ಮಾಡೋಕೆ ಹೋದ್ರೆ ಇಂಥ ದರ್ಪದ ಉತ್ತರ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡೂಪುರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗ ಏನು ಟೆನ್ಷನ್ ಆಗ್ಬಿಟ್ಟಿದಾರಾ? ಆಮ್ ಐ ಡ್ಯಾನ್ಸಿಂಗ್ ಅಂತ ಬೇರೆ ಕೇಳ್ತಾರೆ ಮಾಜಿ ಆಯುಕ್ತ ನಟೇಶ್ ಅವರು. ಯಾಕೆ ಈ ರೀತಿ ದರ್ಪದ ವರ್ತನೆ ತೋರಿದ್ದು ಮಾಧ್ಯಮದವ್ರ ಮೇಲೆ? ವಿಜಯ್, ಮೂಡ 50-50 ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಆಯುಕ್ತರಾಗಿರುವಂತಹ DB ನಟೇಶ್ ಅವರಿಗೆ ಲೋಕಾಯುಕ್ತ SP ಆಗಿರುವಂತಹ ಉದೇಶ್ ಅವರು ನೋಟಿಸನ್ನು ಜಾರಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬರಬೇಕು ಅಂತೇಳಿ ನೋಟಿಸನ್ನು ಜಾರಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಆಟೋದಲ್ಲಿ ಬಂದಂತಹ DB ನಟೇಶ್ ಅವರು ಲೋಕಾಯುಕ್ತ ಕಚೇರಿಯನ್ನ ಪ್ರವೇಶ ಮಾಡ್ತಿದ್ದಂತೆ ಮಾಧ್ಯಮದವರು ವಿಜುವಲ್ಸ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಕುಪಿತಗೊಂಡಂತಹ DB ನಟೇಶ್ ಅವರು ಕೊಂಚ ವಿಚಲಿತರಾಗಿದ್ರು, ಆತಂಕದಲ್ಲಿದ್ರು. ಆ ಕಾರಣಕ್ಕಾಗಿಯೇ ಅವರು ಆಮ್ ಐ ಡ್ಯಾನ್ಸಿಂಗ್ ಅಂತ ಹೇಳಿ ಪ್ರಶ್ನೆಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾದ್ರು. ಜೊತೆಗೆ ಮಾಧ್ಯಮದವರನ್ನ ದೂರ ಇಡ್ಲಿಕ್ಕೆ ಕೂಡ ಪ್ರಯತ್ನವನ್ನ ಮಾಡಿದ್ರು. ಈವರೆಗೆ ಅಂದ್ರೆ A1 ಆರೋಪಿಯಾಗಿರುವಂತಹ ಸಿದ್ದರಾಮಯ್ಯ ಅವರು ಬಂದಾಗಲೇ ವಿಜುವಲ್ಸ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಬಿಟ್ಟಿರುವಂತಹ ಸಂದರ್ಭದಲ್ಲಿ ಇವರು DB ನಟೇಶ್ ಅವರ ವಿಜುವಲ್ಸ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಮಾಧ್ಯಮದವರು ಮುಂದಾದಾಗ ಅವರನ್ನ ಪ್ರಶ್ನಿಸುವುದರ ಜೊತೆಗೆ ಅವ್ರ ವಿರುದ್ಧ ಗರಂ ಆಗುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ
ಉದ್ದಟನವನ್ನು ಕೂಡ ತೋರುವಂತ ಕೆಲಸಕ್ಕೆ ಡಿ ಬಿ ನಟೇಶ್ ಅವರು ಮುಂದಾಗ್ತಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಮಾಧ್ಯಮದವರೇ ಕೊಂಚ ಹಿಂದೆ ಸರಿದ್ರು, ವಿಚಾರಣೆಗೆ ಹೋಗ್ಲಿ ಅಂತೇಳಿ ಬಿಟ್ಟು ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕುಪಿತಗೊಂಡಂತಹ ಡಿ ಬಿ ನಟೇಶ್ ಅವರು ಮಾಧ್ಯಮಗಳ ವಿರುದ್ಧ ಹರಿಯಾಯಿದ್ರು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದ್ರೆ 50-50 ಹಗರಣದಲ್ಲಿ ಡಿ ಬಿ ನಟೇಶ್ ಅವರ ಪಾತ್ರ ಹೆಚ್ಚಾಗಿದೆ. ಕಾರಣ 2021ರಲ್ಲಿ ಅವರೇ ಸಹಿ ಮಾಡಿದ್ರು. ಈ ಕಾರಣಕ್ಕಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಅಗತ್ಯತೆ ಇದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಆರ್ಟಿಐನ ಕಾರ್ಯಕರ್ತರು ಹಾಗೂ ದೂರುದಾರರಾದಂತಹ ಸ್ನೇಹಾಮಯಿ ಕೃಷ್ಣ ಅವರು ನೇರವಾಗಿ ಡಿ ಬಿ ನಟೇಶ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು. ಅವರನ್ನ ಅಮಾನತು ಮಾಡಬೇಕು, ಕೆಲಸದಿಂದ ತೆಗೆದುಹಾಕಬೇಕು, ಜೊತೆಗೆ ವಜಾಗೊಳಿಸಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡಿದ್ರು. ಇದ್ರ ಜೊತೆಗೆ ಪ್ರಕರಣವನ್ನ ಮೊದಲಿಗೆ ನ್ಯೂಸ್ ಫಸ್ಟ್ ಮೂಲಕ ಬಯಲಿಗೆ ತಂದಂತಹ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಂತ TS ಶ್ರೀವತ್ಸ ಅವರು ಕೂಡ ಅದೇ ಆಗ್ರಹವನ್ನು ಮಾಡಿದ್ರು. ಯಾಕೆ ಅಧಿಕಾರಿಗಳನ್ನ ನೀವು ಈವರೆಗೂ ಬಂಧಿಸಿಲ್ಲ, ಅವ್ರನ್ನ ರಕ್ಷಣೆ ಮಾಡ್ತೀರಿ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಕಾರಣಕ್ಕಾಗಿಯೇ ನಟೇಶ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಬಂದಂತಹ ನಟೇಶ್ ಅವರು ಮಾಧ್ಯಮಗಳು ಅವರ ವಿರುದ್ಧ ಸುದ್ದಿಯನ್ನ ಮಾಡ್ತಿದ್ವಿ ಅಂತ ಹೇಳಿ ಭಾವಿಸಿ ಈಗ ಹರಿಯಾಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.